ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 6:30 ಆಗೈತ್ರಿ. ಇವಾಗ ಲಾಗ್ ಕಂಟಿನ್ಯೂ ಮಾಡತ್ತೆ. ಇವತ್ತಿನ ಲಾಗ್ ಅಂತೂ ಭಾಳ ಜಲ್ದಿ ಸ್ಟಾರ್ಟ್ ಮಾಡಿದ್ರು. ವಿಡಿಯೋ ಅಂತೂ ಭಾಳ ಕಾಣೋದ ರೀ. 10 ನಿಮಿಷದ ವಿಡಿಯೋನ ಶೇರ್ ಮಾಡತ್ತಿದ್ದ. ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ. ಇವತ್ತು ತಗಡಿನ ಮೇಗಿನ ಚಪಾತಿ ಮಾಡತ್ತೀರಿ. ಯಾಕಂದ್ರೆ ಕೆಲಸ ಅಂತೂ ಮನೆ ಕೆಲಸ ಜಾಸ್ತಿ ಇತ್ತು ಇವತ್ತು. ಹೊಲಕ್ಕೇನು ಹೋಗಂಗಿಲ್ಲ, ಆದರೂ ಒಂದು ಸ್ವಲ್ಪ ಪೂಜೆ ಅದು ಜಾಸ್ತಿ ನಾನೇ ಮಾಡೋದೈತ್ರಿ ಇವತ್ತು. ಯಾಕಂದರೆ ಮುತ್ತೆ ಅದೆಲ್ಲ ಹೋಗಿದ್ರು ಒಂದು ಸ್ವಲ್ಪ ಹೊರಗೆ. ಗೌಡಂದು ಇವತ್ತು ಸಾಲಿ ಒಂದು ಸ್ವಲ್ಪ ಜಲ್ದಿನೇ ಇತ್ತಂತ ಪೂಜೆ ಅದು ಏನೂ ಮಾಡಿದ್ದಿಲ್ಲ. ಮೊದ್ಲಿಗೆ ನಾನು ಹಿಟ್ಟು ನಾದಿಟ್ಟಿದ್ನಲ್ರಿ, ಹಾಗಾಗಿಸಿಂದ ಟೈಮ್ 6:30 ಆಗಿತ್ತು. ಈ ಕಡೆದು ಒಂದು ಸ್ವಲ್ಪ ಜಾಸ್ತಿ ಬಿಸಿಲು ಬಂದಿರ್ತಾರಲ್ಲಿ ಅಡುಗೆ ಮಾಡಬೇಕಾದ್ರೆ, ಅದಕ್ಕೆ ಪಟ್ಪಡ ಅಂತೇಳಿ ಅದಿಷ್ಟು ಚಪಾತಿ ಮಾಡಿಬಿಟ್ಟಿದ್ದ. ಅವ್ರು ಪೂಜೆ ಮಾಡ್ತಾರೆ ಅಂತೇಳಿ ಮೊದಲಿಗೆ ನಾನು ಚಪಾತಿ ಕೊಂಡಿದ್ದೆ. ಅವ್ರು ಯಾರೂ ಮಾಡಿರಲಿಲ್ಲ. ಆದರೆ ಏನೋ ಪೂಜೆ ಮಾಡೋಕ್ಕೆ ಹೋಗ್ಬೇಕ್ರಿ. 7 ತನಕ ಇದು ಮೇಲಿನ ಕೆಲಸನೇ ಆಗಿರ್ತದೆ. ಇವಾಗ ಚಪಾತಿ ಆಗೈತ್ರಿ. ಹತ್ರ ಏನೋ ಪಲ್ಯಕ್ಕೇನೂ ಹಾಕಿಲ್ಲ. ಮೊದಲಿಗೆ ಒಂದು ಸ್ವಲ್ಪ ಹೋಗಿ ಪೂಜೆ ಮಾಡಿ ಬಂದ ಕೇಸಿಂದ ಆಮೇಲೆ ಪಲ್ಯಕ್ಕೆ ಏನ್ರಿ ಮಾಡಬೇಕು. ಈ ತಗಡಿನ ಮೇಲಿನ ಚಪಾತಿ ಅಂತೂ ಜಾಸ್ತಿ ಮಾಡಂಗಿಲ್ರನು. ಹಿಂಗೆ ಯಾವಾಗಾರಿ ಒಂದು ಸ್ವಲ್ಪ ಹಿಟ್ಟು ನಾದಬೇಕಾದ್ರೆ ಒಂದು ಸ್ವಲ್ಪ ತಿಳಿ ಆಯ್ತಂದ್ರೆ ಅಷ್ಟೇ ನಾನು ತಗಡಿನ ಮೇಗಿನ ಚಪಾತಿ ಮಾಡಿರ್ತೀನಿ. ಇಲ್ಲ ಅಂದ್ರೆ ಏನಿಲ್ಲ. ಹಿಟ್ಟಚ್ಚಿ ಚಪಾತಿನೇ ಜಾಸ್ತಿ ಒಂಥರ ಈ ಥರದ ಚಪಾತಿ ಅಂದ್ರೆ ನಾವು ಇದನ್ನು ಮೆಂತೆಗೆ ಆತಾವ್ರಿ. ಆದ್ರೆ ಸಂಜೆ ಟೈಮ್ದಾಗ ಮಧ್ಯಾಹ್ನ ಟೈಮ್ದಾಗ ಉಣ್ಬೇಕಾದ್ರೆ ಒಂದು ಸ್ವಲ್ಪ ಬಿರ್ಸೋದಂಗೆ ಆತಾವ. ಹಾಗಾಗಿ ಕೇಸಿಂದ ಈ ಥರದ ಚಪಾತಿ ಜಾಸ್ತಿ ಮಾಡೋಂಗಿಲ್ಲ. ಏನೋ ಇವತ್ತು ಒಂದು ಸ್ವಲ್ಪ ಮಾಡಿದ್ರೈತೆ ಅಂತ ಕೇಸಿಂದ ಮಾಡಿದ್ದ. ಪಲ್ಯ ಅಂತೂ ಏನು ಬಾಡೋದೇನೋ ಎಲ್ಲ ತರಕಾರಿದು ಎಲ್ಲ ಆಗಿತ್ತು ರೀ. ಹಾಗಾಗಿ ಕೇಸಿಂದ ಒಂದು ಸ್ವಲ್ಪ ಬಟಾಟಿ ಪಲ್ಯ ಇದ್ದಿದ್ದು. ಅದರ ಬಟಾಟಿ ಪಲ್ಯ ಅಂತೂ ನಮ್ಮ ಮನ್ಯಾಗ ಒಂದು ಅರ್ಧ ಮಂದಿ ಉಣಂಗಿಲ್ಲ. ಅದಕ್ಕೆ ಕೇಸಿಂದ ಒಂದು ಸ್ವಲ್ಪ ಮಂದಕ್ಕೆ ನಮ್ಮನೆ ಅಂದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬಟಾಟಿ ಪಲ್ಯ ಮಾಡ್ಕೇಸಿಂದ ಅನ್ನೋದು ಕೂಡ ಏನ್ರಿ ಸಾಂಬಾರು ಮಾಡ್ಬೇಕು ರೀ. ಇವಿದಿಷ್ಟು ಚಪಾತಿ ಮಾಡಿ ಎತ್ತಿಟ್ಟಿನಿ. ಮತ್ತು ಇವಾಗ ಫಸ್ಟ್ ಪೂಜೆ ಮಾಡಿ ಬಂದ್ಕೇಸಿಂದ, ಯಾಕಂದ್ರೆ ಹುಡುಗರು ಎಲ್ಲ ಜಲ್ದಿನೇ ಹೋಗಿದ್ರಿ. ಅವ್ರಿಗೆ ಏನೋ ಟಿಫನ್ ತೊಗೊಂಡು ಹೋಗ್ಬೇಕು ಸಾಲಿಗೆ. ಒಂದೆರಡು ರೊಟ್ಟಿ ಮಾಡ್ಬೇಕ್ರಿ ನಾ. ಐದು ಮಕ್ಕ ಮಾಡ್ಸಿಲ್ಲ ಯಾವಾಗ ಅನ್ಸುತ್ತೆ ಯಾರು ಇಂಥವ್ರು ಕೆಲ್ಸದ ಹುಡುಗಿರು ಒಂದು ಇರ್ತೀವಿ. ಒಂದು ಎಲ್ಲ ಮೈದ್ರು ಒಂದು ಮುತ್ತಿ ಹೋಗಿಲ್ಲ. ಮತ್ತೆ ನಮ್ಮ ಐದು ಮಾಡ್ಸಿಲ್ಲ ಸಣ್ಣ ಮಾಡ್ಸೋ. ಇಲ್ಲಿ ನಮ್ಮ ಸಣ್ಣವ್ರು ಬಂದಿದ್ದಾರೆ ನಿನ್ನೆ. ಇಲ್ಲಿ ರೇವ್ರದವ್ರ ನಾನು ಹಿಂದಿನ ಲಾಗ್ದಾಗ ಭೀ ಹಾಕಿದ್ದೀನಿ. ಬೋರಿಗೋದ ಮೇರಿಯವರು ಮನೆಯೇ ಬಂದಿದ್ದರು. 2 ದಿನ ಆಯ್ತು ಅವ್ರು ಬಂದು. ಯಾಕಂದ್ರೆ ನಾನು ಇದ್ರಾಗ ಊರಿಗೆ ಹೋಗಿ ವಿಡಿಯೋನ ಶೇರ್ ಮಾಡಿದ್ದಿಲ್ಲ ರೀ. ಮೊನ್ನೆ ಊರಿಗೆ ಹೋಗಿ ಬಂದಿದ್ದೆವು. ಆದ್ರೆ ಆ ವಿಡಿಯೋನ ಇದ್ರಾಗ ಶೇರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ವೀಡಿಯೋಸ್ಗಳು ಜಾಸ್ತಿನೇ ಮಾಡಿಟ್ಟಿರ್ತೀನಿ ರೀ ನಾನು. ಯಾಕಂದ್ರೆ ಹಿಂಗೆ ಯಾವಾಗಾರ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತಂದ್ರೆ ಹೊಲಕ್ಕದು ಹೋಗಿರ್ತೀನಲ್ರಿ, ವಿಡಿಯೋ ಮಾಡೋದಾಗಂಗಿಲ್ಲ ಅಂತ ಹೇಳ್ಕೇಸಿಂದ ಎಕ್ಸ್ಟ್ರಾ ವಿಡಿಯೋ ಮಾಡಿ ಇಟ್ಟಿರ್ತೀನಿ ನಾನು. ಅದಕ್ಕೆ ಕೇಸಿಂದ ಇದು ಅದ್ರ ಹಿಂದಿನ ಲಾಗ್ ಇತ್ತು ರೀ. ಅದೇ ಲಾಗ್ನ ಇವತ್ತು ಶೇರ್ ಮಾಡತ್ತಿದ್ದ. ಊರಿಗೆ ಹೋಗಿ ಬಂದು ವಿಡಿಯೋನ ಅದನ್ನು ಅಪ್ಲೋಡ್ ಮಾಡಿದ್ದಿಲ್ಲ ರೀ. ಹೋಗಿ ಬಂದ 2 ದಿನ ಆಯ್ತು, ಆದರೆ ವಿಡಿಯೋ ಶೇರ್ ಮಾಡಿದ್ದಿಲ್ಲ. ಅವರು ಮೊನ್ನೆನೇ ಬಂದಿದ್ರಿ. ಬೋರು ಏನು ಬಂದಿದ್ದಿಲ್ಲ, ಊರಾಗೆ ಇದ್ರಿ ಅಂತಾರೆ. ಊರಾಗ ಸಣ್ಣ ಒಬ್ಬರೇ ಬಂದಿದ್ದರು. ಎಲ್ಲೋ ಅಂತೂ ಇಲ್ಲೇ ಸಲಿಗೆನಲ್ರಿ, ಹಾಸ್ಟೆಲ್ದಾಗನ ಇಲ್ಲೇ ಮಠ ಸಲಿಗೆ ಹೋಗಿರ್ತಾನೆ ಕೊಡುಗಳು ಕೂಡ. ಇವಾಗ ಅದಿಷ್ಟು ಪೂಜೆ ಮಾಡತ್ತಿದ್ರಿ. ಯಾಕಂದ್ರೆ ಅವರು ಇಷ್ಟು ಗೌಡು ಮಾಡಿರ್ತಾನ ಪೂಜೆ. ಆದ್ರೆ ಒಂದು ಸ್ವಲ್ಪ ದೇವ್ರು ಅದು ಚಂದ ಐತೆಕ್ಕಿ ಮಾಡಂಗಿಲ್ಲ. ಪೂಜೆನೂ ಭಾಳಷ್ಟು ಚಂದ ಮಾಡಿರ್ತಾನೆ. ಹಾಗಾಗಿ ಕೇಸಿಂದ ಹಂಗೆ ಮಾಡಿದ್ದೆ ನಾವು. ಯಾಕೋ ಒಂದು ಸ್ವಲ್ಪ ಎಲ್ಲ ಇದು ಅದು ಬಿಟ್ಟಂಗೆ ಬಟ್ಟಿವು. ಅದಕ್ಕೆ ಕೇಸಿಂದ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಪಿತಾಂಬ್ರಿ ಹಚ್ಕೇಸಿಂದ ತಿಕ್ಲತ್ತೀರಿ. ನಾನು ಜಾಸ್ತಿ ಅಂತೂ ಇದೇ ಪಿತಾಂಬ್ರಿನೇ ವಾಪರಿಸ್ತೀನಿ ರೀ. ಅದು ಎಣ್ಣೆನೂ ಹಾಕಿದ್ರೆ ಒಂದು ಸ್ವಲ್ಪ ದೇವ್ರು ಜಲ್ದಿನೇ ಕ್ಲಿಯರ್ ಕೆಂಪಗೆ ಬೆಳ್ಳಗೆ ಕಾಣಿಸ್ತಾವ. ಆದರೆ ಅದೇನು ಜಾಸ್ತಿ ವಾಪರಿಸಂಗಿಲ್ಲ ರೀ. ನಾನು ಜಾಸ್ತಿ ಅಂದ್ರೆ ಜಾಸ್ತಿ ಇದೇ ಪಿತಾಂಬ್ರಿ ಹಚ್ಚಿನೇ ತಿಕ್ಕಿರ್ತೀನಿ. ಇವತ್ತು ಯಾಕೆ ಇಟ್ಟು 5 ಸಾವಿರ ಅಂದ್ರೆ ಜಾಸ್ತಿ ಇಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಹಾಡ ಹತ್ಬಿಟ್ಟೈತೆ ರೀ. ಹಾಗಾಗಿ ಕೇಸಿಂದ ಇಟ್ಟು 5 ಸಾವಿರ ಕೊಡಬೇಕೈತಿ. ಇಷ್ಟೊಂದು 5 ಸಾವಿರ ಕೊಟ್ಟು ವಿಡಿಯೋ ಮಾಡಬೇಕಾದ್ರೆ ನಮ್ಗೆ ದೊಡ್ಡ ವಿಡಿಯೋ ಅಪ್ಲೋಡ್ ಮಾಡೋದಾಗಂಗಿಲ್ಲ ರೀ. ಇಷ್ಟೇ ಒಂದು 10 ನಿಮಿಷದ ವಿಡಿಯೋನ ಹಾಕೋದಾಗಿರ್ತದೆ. ಯಾಕಂದ್ರೆ ಅದ್ರಾಗ ಬೇರೆ ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಕತ್ತಿದ್ದಾರೆ ನಾನು. ಯಾಕಂದ್ರೆ ಸಣ್ಣ ಮಾಡತ್ತೆ ನಿನ್ನೆ ಅಷ್ಟರ ಮೊದಲಿಗೆ ಒಂದು ದಿವಸ ವಿಡಿಯೋನ ಅಪ್ಲೋಡ್ ಮಾಡಿ ಇಟ್ಟಿರಬೇಕು, ನನಗೆ ಆಗಿದ್ದಿಲ್ಲ ರೀ. ಹಾಗಾಗಿ ಕೇಸಿಂದ ಇವತ್ತು ಒಂದು ಅರ್ಧ ಗಂಟೆ ಲೇಟ್ ಮಾಡಿ ಬಂದಿರ್ತದೆ ರೀ ವಿಡಿಯೋ. 9-9:30 ಅದು ಬಂದಿರ್ತದೆ. ಯಾಕಂದ್ರೆ ಅವಾಗಿಂದ ವಿಡಿಯೋನ ಅಪ್ಲೋಡ್ ಮಾಡಿ ಅಂದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಭಾಳ ಇದಾಗಿರ್ತದಲ್ಲ. ಹಾಗಾಗಿ ಕೇಸಿಂದ ಸಣ್ಣ ವಿಡಿಯೋನ ಶೇರ್ ಮಾಡೈತ್ರಿ ನಾನು. ಅಷ್ಟೇ ಒಂದು 10 ನಿಮಿಷದ್ದು. ಇವಾಗ ಅವೆಲ್ಲ ಒಂದು ಸ್ವಲ್ಪ ದೇವ್ರದೆಲ್ಲ ತಿಕ್ಕೋದಾಯ್ತು ರೀ.
ಇಷ್ಟೆಲ್ಲ ಹೂವನ ಒಂದು ಬುಟ್ಟಿ ಹೂವು ಕಡ್ದಿಟ್ಟು ಹೋಗ್ಯಾನ್ರಿ ಗೌಡ ಅಂತ. ಹೋಗಿ ನಾನು ಶಾಲೆಗೆ ಚೆನ್ನಮ್ಮದಂತ ಶಾಲೆ ಇದ್ದಿದ್ದಿಲ್ಲ ಇವತ್ತು. ಅವ್ರದ್ದು ಜಲ್ದಿನೇ ಐತೆ ಶಾಲೆ, ಹಂಗಾಗಿ ಕೇಸಿಂದ ಇವತ್ತು ಆಯ್ತಾರ ಇತ್ತಲ್ರಿ ಜಲ್ದಿನೇ ಶಾಲೆ ಹೋಗಿದ್ನು. ಇವಾಗ ಇದಿಷ್ಟು ಬುಟ್ಟನ್ನು ಹೂವು ಎಲ್ಲ ಏರಿಸ್ಬೇಕು ರೀ, ಯಾಕಂದ್ರೆ ಹೂವು ಅಂತ ಜಾಸ್ತಿನೇ ಕಡ್ದಿಟ್ಟಿದ್ನು. ಅಲ್ಲೇ ದೀಪ ಹಚ್ಚೋ ಟೈಮಿಗೆ ಒಂದು ಸ್ವಲ್ಪ ಎಣ್ಣೆ ಅದು ಜಾಸ್ತಿ ಹನಿ ಹನಿ ಕಳೆದಿರ್ತದೆ ರೀ, ಹಂಗಾಗಿ ಕೇಸಿಂದ ಅದು ಎಣ್ಣೆನೇ ಹೋಗಲ್ಲಾಗಿತ್ತು. ಅದಕ್ಕೆ ಕೇಸಿಂದ ಎಲ್ಲ ದೇವ್ರು ತೆಗೆದು ಒಂದು ಸ್ವಲ್ಪ ಜಗಲಿ ಎಲ್ಲ ಎಣ್ಣೆ ಉಗಿಸುತ್ತಿದ್ದೆ, ಆದ್ರೂ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಚೆಲ್ಲಿತ್ರದು. ಮೊದಲೇ ಒಂದು ಸ್ವಲ್ಪ ಪಾಲಿಸ್ ಅವಲ್ರಿ ಅವು ಜಗಲಿದ ಮೇಲಿನ ಪರ್ಸಿಗಳೆಲ್ಲ, ಅವು ಅರ್ಬಿಲಿ ಒರೆಸಿದ್ರಂತೂ ಒಟ್ಟು ತೀರ ಎಣ್ಣೆ ಹತ್ತಿರ್ತಾವೆ. ಹಂಗಾಗಿ ಕೇಸಿಂದ ಒಂದು ಸ್ವಲ್ಪ ತಿಕ್ಕಗತ್ತಿದ.